ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ BCom 1ನೇ ಸೆಮಿಸ್ಟರ್ನ ಕನ್ನಡ ಪಠ್ಯ ಅಧ್ಯಯನ ವರದಿಗಳು ಎಂಬ ಲೇಖನವನ್ನು ಕುರಿತು ವಿಶ್ಲೇಷಣೆ ಮಾಡೋಣ. ಅದಕ್ಕೂ ಮೊದಲು, ಇತ್ತೀಚೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 18 ವರ್ಷಗಳ ನಂತರ IPL ಟ್ರೋಫಿಯನ್ನು ಗೆದ್ದಿತು. ಅದರ ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ನಡೆದಾಗ RCB ತಂಡದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏಕಕಾಲಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೆರೆದಾಗ 11 ಜನ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದರು. ಈ ಘಟನೆ ಕುರಿತು ವಿವರವಾದ ವರದಿಯನ್ನು ಸಲ್ಲಿಸಲು ನಮ್ಮ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ಕುನ್ಹಾ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ನೇಮಿಸಿತು. ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಈ ರೀತಿಯ ಘಟನೆಗಳು ಬರೀ ನಕಾರಾತ್ಮಕ ಮಾತ್ರ ಅಲ್ಲ, ರಚನಾತ್ಮಕ ವರದಿಗಳನ್ನು ಕೂಡ ಸೇರಿದಂತೆ ಸಿದ್ಧಪಡಿಸಲು ಕಾಲಕ್ಕೆ ಅಧ್ಯಯನ ವರದಿಗಳನ್ನು ಒಪ್ಪಿಸಲು ಸಮಿತಿಗಳನ್ನು ನೇಮಿಸುತ್ತಿರುತ್ತವೆ. ಇಂತಹ ಅಧ್ಯಯನ ವರದಿಗಳ ತಾತ್ವಿಕತೆ, ಸ್ವರೂಪ ಮತ್ತು ವರದಿಗಳನ್ನು ಸಿದ್ಧಪಡಿಸಲು ಬೇಕಾದ ಕೌಶಲ್ಯಗಳನ್ನು ಕುರಿತು ಇಂದಿನ ಈ ಪಠ್ಯದಲ್ಲಿ ಚರ್ಚಿಸುವ ಪ್ರಯತ್ನವನ್ನು ಮಾಡೋಣ. ಅಧ್ಯಯನ ವರದಿ ಎಂಬ ಕನ್ನಡ ಪದವು ಇಂಗ್ಲಿಷ್ನ ರಿಪೋರ್ಟ್ ಎಂಬ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಬಳಕೆಯಲ್ಲಿದೆ. ವಿದ್ಯಾಭ್ಯಾಸದ ಪ್ರಗತಿಯಿಂದ ಹಿಡಿದು ಯಾವುದೇ ಘಟನೆಯ ಹಿನ್ನೆಲೆ, ಪರಿಣಾಮ, ಮುನ್ನೆಚ್ಚರಿಕೆಗಳ ವಿವರಗಳನ್ನು ಒಳಗೊಂಡಿರುವ ಉದ್ದೇಶಿತ ಕ್ರಮದ ಬಗೆಗಿನ ಆಳವಾದ ಅಧ್ಯಯನ ಮತ್ತು ವಿಷಯದ ಆಗುಹೋಗುಗಳು, ಅನುಕೂಲ ಅನನುಕೂಲಗಳು, ಹಿತಕರವಾಗಬಹುದಾದ ಬೆಳವಣಿಗೆಗಳು ಅಥವಾ ಪ್ರತಿಕೂಲ ಪರಿಣಾಮಗಳು, ಸಾಧಕ ಬಾಧಕಗಳು ಇವುಗಳ ಬಗೆಗಿನ ಮೌಖಿಕ ಅಥವಾ ಲಿಖಿತ ರೂಪದ ಮಾಹಿತಿಯನ್ನು ಅಧ್ಯಯನ ವರದಿಗಳು ಎಂದು ಭಾವಿಸಲಾಗುತ್ತದೆ. ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಪ್ರಗತಿ ವರದಿ, ಪ್ರೋಗ್ರೆಸ್ ರಿಪೋರ್ಟ್ ಅನ್ನುವ ವಿಷಯದಿಂದ ಹಿಡಿದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ವಿಷಯಗಳ ಆಳವಾದ ಅಧ್ಯಯನ ಮತ್ತು ಆಯಾ ಘಟನೆಗಳ ಆಗುಹೋಗುಗಳು, ನಿರ್ದಿಷ್ಟ ಯೋಜನೆಯೊಂದರ ಅನುಕೂಲ ಅನಾನುಕೂಲಗಳು, ಅದರಿಂದಾಗಬಹುದಾದ ಹಿತಕರವಾದ ಬೆಳವಣಿಗೆಗಳು ಮತ್ತು ಅಹಿತಕರವಾದ ಪರಿಣಾಮಗಳು, ಸಾಧಕ ಬಾಧಕಗಳನ್ನು ಒಟ್ಟಾರೆಯಾಗಿ ಬರಹ ರೂಪದಲ್ಲಿ ಅಥವಾ ಮಾತಿನ ರೂಪದಲ್ಲಿ ಒದಗಿಸೋದನ್ನು ಅಧ್ಯಯನದ ವರದಿಗಳು ಎಂದು ಕರೆಯುತ್ತೇವೆ. ಬಹುತೇಕ ಸಂದರ್ಭದಲ್ಲಿ ಇಂಥ ವರದಿಗಳು ಲಿಖಿತ ರೂಪದಲ್ಲಿಯೇ ಇರೋದನ್ನು ನಾವು ಕಾಣಬಹುದು. ಆಡಳಿತ ವ್ಯವಸ್ಥೆ, ವಾಣಿಜ್ಯ ವಹಿವಾಟು, ಉದ್ಯಮ, ಸಂಶೋಧನೆ, ತನಿಖೆ, ಯೋಜನೆ, ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಪೂರ್ವಭಾವಿ ಅಧ್ಯಯನ ವರದಿ ರೂಪದಲ್ಲಿ ಇರುತ್ತದೆ. ಸರ್ಕಾರಿ ಅಥವಾ ಖಾಸಗಿ ಆಡಳಿತ ವ್ಯವಸ್ಥೆಗಳಲ್ಲಿ, ವಾಣಿಜ್ಯ ವಹಿವಾಟುಗಳಲ್ಲಿ, ಉದ್ಯಮಗಳಲ್ಲಿ, ಸಂಶೋಧನೆಗಳಲ್ಲಿ ಮತ್ತು ತನಿಖೆಗಳಲ್ಲಿ ಹೊಸ ಯೋಜನೆಗಳನ್ನು ರೂಪಿಸುವಾಗ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಪೂರ್ವಭಾವಿಯಾಗಿ ಈ ಅಧ್ಯಯನ ವರದಿಗಳು ನಮ್ಮ ಮುಂದೆ ಸಹಾಯಕ್ಕೆ ಬರುತ್ತವೆ. ಈ ಅಧ್ಯಯನ ವರದಿಗಳು ಸೀಮಿತ ಕ್ಷೇತ್ರವನ್ನು, ಸೀಮಿತ ಪ್ರದೇಶವನ್ನು, ಸೀಮಿತ ಕಾಲಕ್ಕೂ ಒಳಪಟ್ಟಿರಬಹುದು. ಅದೇ ರೀತಿ ವ್ಯಾಪಕ ಉದ್ದೇಶಗಳನ್ನು ಕೂಡ ಒಳಗೊಂಡಿರಬಹುದು. ಇಂತಹ ವರದಿಗಳನ್ನು ಸಿದ್ಧಪಡಿಸಲಿಕ್ಕೆ
ವಿಶೇಷವಾದ ಕೌಶಲ್ಯಗಳ ಅಗತ್ಯ ಇರುತ್ತದೆ. ವಿಷಯ ಸಂಗ್ರಹ, ವ್ಯವಸ್ಥಿತ ಮಂಡನೆ, ವಿಶ್ಲೇಷಣೆ ಕೌಶಲ್ಯ ಅಧ್ಯಯನ ವರದಿಗಳನ್ನು ಸಿದ್ಧಪಡಿಸುವಲ್ಲಿ ಇರಲೇಬೇಕಾದ ಮೂಲಭೂತ ಕೌಶಲ್ಯಗಳು ಅಂತ ನಾವು ಗುರುತಿಸ್ಬೋದು. ಇಂತಹ ಹಲವು ವರದಿಗಳನ್ನು ನಾವೀಗಾಗಲೇ ನೋಡಿದ್ದೇವೆ. ಆರಂಭದಲ್ಲಿ ಹೇಳಿದ ಕುನ್ಹಾ ಸಮಿತಿಯ ವರದಿಯಿಂದ ಹಿಡಿದು ಅದಕ್ಕೂ ಮುಂಚಿನ ಗೋಕಾಕ್ ವರದಿ ಎಂದು 1980ರ ದಶಕದಲ್ಲಿ ಕರ್ನಾಟಕದಲ್ಲಿ ಬಹಳ ಜನಮಾನಸದಲ್ಲಿ ಅಚ್ಚೊತ್ತಿದಂತೆ ಇರುವ ವರದಿಗಳಲ್ಲಿ ಒಂದಾಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಷೆಗಳ ಸ್ಥಾನಮಾನ ಏನಾಗಿರಬೇಕು, ಯಾವ ಭಾಷೆಗೆ ಯಾವ ಸ್ಥಾನಮಾನ ಇರಬೇಕು ಅನ್ನುವ ವರದಿ ಕೊಡಲಿಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿ.ಕೃ. ಗೋಕಾಕ್ ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಆ ಸಮಿತಿಯ ವರದಿಯೇ ಗೋಕಾಕ್ ವರದಿ ಎಂದು ಜನಪ್ರಿಯತೆಯನ್ನು ಪಡೆದಿದೆ. ಗೋಕಾಕ್ ವರದಿಯಲ್ಲಿ ಕರ್ನಾಟಕದಲ್ಲಿ ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿ ಕನ್ನಡಕ್ಕೆ ಪ್ರಥಮ ಆದ್ಯತೆ ಇರಬೇಕು. ಪ್ರಥಮ ಭಾಷೆಯಾಗಿ ಕನ್ನಡ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಹಾಗೂ ತೃತೀಯ ಭಾಷೆಯಾಗಿ ಹಿಂದಿ ಭಾಷೆಗಳನ್ನು ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಎಂಬ ವರದಿಯನ್ನು ಗೋಕಾಕ್ ಸಮಿತಿ ನೀಡಿತ್ತು. ಅದೇ ರೀತಿ ಖಾಸಗಿ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಒದಗಿಸಬೇಕು ಅನ್ನೋ ವರದಿಯನ್ನು ಸರೋಜಿನಿ ಮಹಿಷಿ ಅವರ ನೇತೃತ್ವದ ಸಮಿತಿ ನೀಡಿತ್ತು. ಈ ಅಧ್ಯಯನ ವರದಿಗಳನ್ನು ಸ್ಥೂಲವಾಗಿ 3 ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು, ಉದ್ದೇಶ ಆಧಾರಿತ ವರದಿಗಳು. 2, ರಚನೆಯಾಧಾರಿತ ವರದಿಗಳು. 3, ಸ್ವರೂಪ ಆಧಾರಿತ ವರದಿಗಳು ಎಂದು ಸ್ಥೂಲವಾಗಿ 3 ವಿಭಾಗಗಳಲ್ಲಿ ವರ್ಗೀಕರಣವನ್ನು ಮಾಡಬಹುದು. ಉದ್ದೇಶ ಆಧಾರಿತ ವರದಿಯಲ್ಲಿ ವಿವರಣಾತ್ಮಕ ವರದಿ ಮತ್ತು ವಿಶ್ಲೇಷಣಾತ್ಮಕ ವರದಿ ಎಂಬ 2 ಉಪವಿಭಾಗಗಳನ್ನು ಗುರುತಿಸಬಹುದು. ವಿವರಣಾತ್ಮಕ ವರದಿಗಳು ವಸ್ತುಸ್ಥಿತಿಯನ್ನಷ್ಟೇ ವಿವರಿಸುತ್ತವೆ. ಈ ವರದಿ ರಚಿಸುವವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನಾಗಲಿ ವಿಷಯದ ಆಧಾರದ ಮೇಲೆ ಮಾಡಬಹುದಾದ ತೀರ್ಮಾನಗಳನ್ನಾಗಲಿ ಕೊಡೋದಿಲ್ಲ. ಆದರೆ ವಿಶ್ಲೇಷಣಾತ್ಮಕ ವರದಿಗಳು ಹೀಗಲ್ಲ. ವರದಿಗಾರರು ವಿಷಯಗಳನ್ನು ಮಂಡಿಸುವುದಷ್ಟೇ ಅಲ್ಲದೆ ಅವನ್ನು ವಿಶ್ಲೇಷಿಸಿ ಅವುಗಳಿಂದ ಹೊಮ್ಮುವ ಸಿದ್ಧಾಂತಗಳನ್ನು, ತಮ್ಮ ಶಿಫಾರಸುಗಳನ್ನು, ಸಮಸ್ಯೆಗೆ ಪರಿಹಾರಗಳನ್ನು ಕೂಡ ಸೂಚಿಸುತ್ತಾರೆ. ಇನ್ನು ಎರಡನೆಯ ವಿಭಾಗ ಅದು ರಚನೆಯಾಧಾರಿತ ವರದಿಗಳು. ರಚನೆಯಾಧಾರಿತ ಅಧ್ಯಯನ ವರದಿಗಳಲ್ಲಿ ವಿದ್ಯುಕ್ತ ವರದಿ ಮತ್ತು ಅನಿರ್ಬಂಧಿತ ವರದಿ ಎಂದು ವಿಭಾಗಿಸಬಹುದು. ಒಂದು ವಿಚಾರದ ಮೇಲೆ ತತ್ಕ್ಷಣ ಸ್ಪಷ್ಟವಾದ ವಿಷಯಗಳನ್ನು ಅವು ಸ್ಪಷ್ಟವಾದ ಕ್ರಮದಲ್ಲಿಯೇ ನೇರವಾಗಿ ನಿರೂಪಿಸುವ ವರದಿಯನ್ನು ಅನಿರ್ಬಂಧ ವರದಿ ಎಂದು ಹೇಳಬಹುದು. ಇಲ್ಲಿ ವರದಿಗಾರ ತಾನು ನೀಡುತ್ತಿರುವ ವಿವರಗಳನ್ನು ಕ್ರಮಪಡಿಸಿ, ವಿಂಗಡಿಸಿ, ಪರಿವಿಡಿ, ಉಪೋದ್ಘಾತ ಮುಂತಾದವುಗಳೊಡನೆ ಕೊಡೋದಿಲ್ಲ. ಇದರ ಭಾಷೆ ಸಾಮಾನ್ಯವಾಗಿ ಸಂಭಾಷಣೆಯ ಶೈಲಿಯಲ್ಲಿ ಇರುತ್ತದೆ. ಇದು ಒಂದೇ ಪುಟದಷ್ಟಿರ್ಬೋದು ಅಥವಾ ಹಲವು ಪುಟಗಳಷ್ಟು ಕೂಡ ಆಗಬಹುದು. ಆದರೆ ವಿದ್ಯುಕ್ತ ವರದಿ ಕ್ರಮಬದ್ಧವಾಗಿದ್ದು ಶಿರೋನಾಮೆ, ಪರಿವಿಡಿ, ಉಪೋದ್ಘಾತ, ಪ್ರಕರಣ ಮುಂತಾದ ಹಲವು ಅಂಗಗಳೊಡನೆ ಕ್ರಮಬದ್ಧವಾಗಿ ನೀಡಿದ ವರದಿಯಾಗಿರುತ್ತದೆ. ವಿದ್ಯುಕ್ತ ವರದಿ ಸಾಮಾನ್ಯವಾಗಿ ವ್ಯಕ್ತಿ ಸ್ವರೂಪಕವಾಗಿರುವುದಿಲ್ಲ. ಇದರಲ್ಲಿ ನಾನು, ನಾವು ಮುಂತಾದ ಪದಗಳ ಪ್ರಯೋಗ ಇರೋದಿಲ್ಲ. ಇನ್ನು ಮೂರನೇ ವಿಧ ಸ್ವರೂಪ ಆಧಾರಿತ ಅಧ್ಯಯನ ವರದಿಗಳು. ಇವುಗಳಲ್ಲಿ
ವ್ಯಕ್ತಿನಿಷ್ಠ ಅಥವಾ ಬಿಡಿ ವರದಿಗಳು, ಸಾಮೂಹಿಕ ಅಥವಾ ಸಮಿತಿ ವರದಿಗಳು ಎಂಬ ವಿಭಾಗಗಳನ್ನು ಗುರುತಿಸಬಹುದು. ಒಬ್ಬ ವ್ಯಕ್ತಿಯೇ ಒಂದು ವಿಷಯವನ್ನು ಕುರಿತು ವರದಿ ಸಲ್ಲಿಸಬಹುದು ಅಥವಾ ವಿಷಯವನ್ನು ಕುರಿತು ಕೂಲಂಕಷವಾದ ವಿಚಾರಣೆ ನಡೆಸಲು ಹಲವಾರು ತಜ್ಞರ ಅಥವಾ ವಿಚಾರವಂತರ ಒಂದು ಸಮಿತಿಯನ್ನು ಏರ್ಪಡಿಸಬಹುದು. ಒಬ್ಬ ವ್ಯಕ್ತಿಯ ಸಾಕೆ ಅಥವಾ ಹಲವರ ಒಂದು ಸಮಿತಿಯೇ ಬೇಕೇ ಎಂಬುದನ್ನು ವರದಿ ಮಾಡಬೇಕಾದ ವಿಷಯದ ಪ್ರಾಮುಖ್ಯ ಹಾಗೂ ಸಂಕೀರ್ಣತೆಗೆ ಅನುಗುಣವಾಗಿ ನಿರ್ಧರಿಸಬೇಕಾಗತ್ತೆ. ಇಂತಹ ಅಧ್ಯಯನ ವರದಿಗಳು ಸಾಮಾನ್ಯವಾಗಿ ವರದಿಯ ಸ್ವರೂಪವನ್ನು ನಿಷ್ಕರ್ಷೆ ಮಾಡುತ್ತವೆ. ವರದಿಯನ್ನು ಯಾವ ರೀತಿ ರಚಿಸಬೇಕು ಎಂಬುದನ್ನು ತೀರ್ಮಾನಿಸುವ ಮುನ್ನ ವರದಿಗಾರ ಕೆಲವು ಅಂಶಗಳನ್ನು ಪರಿಶೀಲಿಸಬೇಕಾಗತ್ತೆ. ತನ್ನಿಂದ ನಿರೀಕ್ಷಿಸುವ ವರದಿ ಎಂಥದ್ದು ಎಂಬುದನ್ನು ಅವನು ಮೊದಲು ಅರಿತಿರಬೇಕು. ಈ ವಿಚಾರವಾಗಿ ಈ ಹಿಂದೆ ಯಾರಾದರೂ ವರದಿ ಮಾಡಿದ್ದರೆ ಅದನ್ನು ನೋಡಿ ಒಂದು ನಿರ್ಣಯಕ್ಕೆ ಕೂಡ ವರದಿಗಾರ ಬರ್ಬೋದು. ಈ ಎಲ್ಲ ಅಂಶಗಳನ್ನು ತಿಳಿದುಕೊಂಡು ಆದಮೇಲೆ ತಾನು ನೀಡಬೇಕಾದ ವರದಿಯ ವ್ಯಾಪ್ತಿಯನ್ನು ಸ್ವರೂಪವನ್ನು ನಿಗದಿ ಮಾಡಿಕೊಂಡು ಆನಂತರ ವರದಿಗಾರ ವಿಷಯವನ್ನು ಕುರಿತು ಸಂಶೋಧನೆಯ ಕಾರ್ಯವನ್ನು ಆರಂಭಿಸಬೇಕು. ಅವನು ಮೊದಲು ವಿಷಯದ ಮೂಲಗಳನ್ನು ಅರಿತುಕೊಳ್ಬೇಕು. ಆನಂತರ ವಿವರಗಳನ್ನು ಗುರುತು ಮಾಡಿಕೊಳ್ಬೇಕು. ಹೀಗೆ ಸಂಗ್ರಹಿಸಿದ ವಿವರಗಳನ್ನು ವಿಂಗಡಿಸಬೇಕು. ಬರೆಯಬೇಕಾದ ವರದಿಯ ರೂಪುರೇಖೆಯನ್ನು ರಚಿಸಿಕೊಳ್ಬೇಕು. ಇದರ ಆಧಾರದ ಮೇಲೆ ವರದಿಯನ್ನು ರಚಿಸಬೇಕು. ಒಂದು ಒಳ್ಳೆಯ ವರದಿ ಕೆಲವು ಮುಖ್ಯ ಗುಣಗಳನ್ನು ಹೊಂದಿರಬೇಕು. ಅದು ಸ್ಪಷ್ಟವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು, ಭಾಷೆಯು ಸಂಯಮಪೂರಿತವಾಗಿರಬೇಕು ಮತ್ತು ಸುಲಭವಾಗಿ ಓದಲಿಕ್ಕೆ ಸಾಧ್ಯವಾಗಿರಬೇಕು. ಇನ್ನು ಏಕವ್ಯಕ್ತಿ ವರದಿ ಎಂದಾಗ ಒಂದು ಹೊಸ ಉದ್ಯಮ ಸ್ಥಾಪನೆಯನ್ನು ಕುರಿತು ಅದರ ಆಗುಹೋಗುಗಳನ್ನು ಪರಿಶೀಲಿಸಿ ನೀಡುವ ವರದಿ ವಾಣಿಜ್ಯ ಪ್ರಪಂಚದಲ್ಲಿ ಬಹು ಸಾಮಾನ್ಯವಾಗಿ ನಾವು ನೋಡಬಹುದು. ಇದಲ್ಲದೆ ವ್ಯಾಪಾರ ಸಂಸ್ಥೆಯ ಆಂತರಿಕ ವ್ಯವಸ್ಥೆಯ ಸಮಸ್ಯೆಗಳನ್ನು ಕುರಿತು ನೌಕರ ತನ್ನ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸುವ ವರದಿಗಳಿಗೂ ಕೊರತೆ ಇಲ್ಲ. ಇಂಥ ವರದಿಗಳನ್ನು ರಚಿಸುವುದು ಮುಖ್ಯವಾಗಿ ಗಮನಿಸಬೇಕಾದ ಕೆಲವು ವಿಚಾರಗಳಿವೆ. ವರದಿಯ ವಿಷಯ ಅರ್ಥಗರ್ಭಿತವಾಗಿರಬೇಕು, ತರ್ಕಬದ್ಧವಾಗಿರಬೇಕು, ಪ್ರಮಾಣಪೂರಿತ ಆಗಿರಬೇಕು, ಮನ ಒಪ್ಪುವಂತೆ ಇರಬೇಕು, ಆಕರ್ಷಕವಾಗಿರಬೇಕು. ಅಗತ್ಯ ಇದ್ದರೆ ವರದಿಗಾರ ತನ್ನ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕೂಡ ಸೂಚಿಸಬಹುದು. ಇದುವರೆಗೂ ನಾವು ಅಧ್ಯಯನ ವರದಿಗಳ ಅರ್ಥ, ಮಹತ್ವ, ವರ್ಗೀಕರಣ ಮತ್ತು ಅಧ್ಯಯನ ವರದಿ ಸಿದ್ಧಪಡಿಸುವ ಕ್ರಮಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ತಮ್ಮ ಮುಂದೆ ಬರ್ತೇನೆ.